ಬಂದ ಭಾಷೆಯನ್ನು ತೀರ್ಥರೂಪರು ಬಂಧಿಸಿದ್ದಾರೆ. ಕಣ್ಣಿನವರು ಕಾದಾಟ ಮಾಡಬೇಕೆನ್ನುವ ಲೇಖನೆಯ ಒತ್ತಡ ಪ್ರಕಾರವಾಗಿ ತೀರ್ಥರೂಪರ ಹತ್ಯೆ ನನಗಾಗಿದೆ. ಆಜ್ಞೆಯನ್ನು ಹೊತ್ತಂತೆ ನಾನು ಸುಗರ್ಭಾದೇವಿಯವರ ಅಂತಃಪುರವನ್ನು ಪ್ರವೇಶ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ತಂಗಿಯಾದ ಕಮಲೆಯನ್ನು ಬೇಡಿಕೊಂಡು ಪ್ರಭಾವತಿ ಅಂತಃಪುರವನ್ನು ಸೇರಿದೆ. ಬರುವುದು ವಿಳಂಬವಾಯಿತೆನ್ನುವ ಕಾರಣಕ್ಕಾಗಿ ತಂದೆಯವರ ಆಳುಗಳು ಒಂದು ಕರವನ್ನು ಕಟ್ಟಿ ಎಳೆದುಕೊಂಡು ಹೋದರಲ್ಲ, ಆಗಲೇ ಶಂಕಲಿಕಿತರ ಆಜ್ಞೆ ಕುದಿಯುವ ತೈಲಮಾಂಡಕ್ಕೆ ನನ್ನನ್ನು ನೂಕಬೇಕೆನ್ನುವ ಹಾಗೆಯೇ ಕುದಿಯುವಂತ ಎಣ್ಣೆಯಿಂದ ಎಳ್ಳೆದ್ದು ನೋವಾಗದಿದ್ದ ಹಾಗೆ ಮೇಲೆದ್ದು ಬಂದ ನನಗೆ ಶಂಕಲಿಕಿತರ ಹೇಳಿದರು, ಮನೆ ಸುಧನ್ವನಲ್ಲ ನಿನ್ನ ಮಗ ಭಕ್ತ ಸುಧನ್ವ ಎನ್ನುವ ಹಾಗೆ ಪುನರಪಿ ಅವರೆಲ್ಲರ ಆಶೀರ್ವಾದವನ್ನು ಪಡೆದು ಚಂಪಕಾವತಿ ರಣರಂಗಕ್ಕೆ ಬಂದಿದ್ದೇನೆ. ಆತನಿಗೆ ಮುಖಾಮುಖಿಯಾಗಿ ತುರಂಗಮಂ ಬೇಳನು ಯುದ್ಧಕ್ಕಾಗಿ ಬಂದಿರುವಂತಹ ಸುಧನ್ವ ಈಗಾಗಲೇ ನಮ್ಮವರಾಗಿರುವಂತಹ ವಶಕ್ಕೆ ಎಂಬ ಪ್ರತಿಮಾದಿಗಳನ್ನ ಛಲೆಗೆ ಒಣಗಿಸಿದ್ದಾನೆ. ಇದರರ್ಥ ಯಾರಿಗಂಜುವವನಲ್ಲ, ಕೇವಲ ಯಾರಿಗಂಜುವವನಲ್ಲ ಎನ್ನುವ ಕಾರಣಕ್ಕಾಗಿ ಸುಮ್ಮನಿರುವುದಲ್ಲ, ಮುಂದುವರೆದು ಹೋಗುತ್ತಿರುವಂತಹ ನಮ್ಮವರನ್ನೆಲ್ಲ ತಡೆದು ನಿಲ್ಲಿಸುತ್ತಿದ್ದೇನೆ. ನಾನೇ ಹೋಗಬೇಕಾದ ಅನಿವಾರ್ಯತೆ ತಲೆದೋರಿದೆ. ಹೋಗುವ ಪರಿ ಹೇಗೆ
ಬೇಳೆಂದನು ಬಿಟ್ಟು ಕೊಬ್ಬೆಯು ಬಿಡಿಸುವೆನೆಂಬ ಬಿಂದು ಅದನ್ನು ಬೇಳೆಂದನು ಬೇಳೆಂದನು ತಟ್ಟನೆ ನೀ ಬೇಳೆಂದನು ಬೇಳೆಂದನು ಅತ್ತನೆ ಬೇಳೆಂದನು ಬಿಟ್ಟು ಕೊಬ್ಬೆಯು ಬಿಡಿಸುವೆನೆಂಬ ಬಿಂದು ತಟ್ಟನೆ ಬೇಳೆಂದನು ಹಾಗಾಗಿ ಆ ಬೆಳಗಿನ ನುಡಿಗಳನ್ನ ಕಟ್ಟಿಡು. ಇನ್ನು ಬಿಚ್ಚಿಡಬೇಕಾದದ್ದು ಯಾವುದು? ನಮ್ಮ ಕುದುರೆಯನ್ನು ಕಟ್ಟಿದ್ದೀರಲ್ಲ, ಗೌರವ ಪೂರ್ವಕವಾಗಿ ಆ ಕುದುರೆಯನ್ನ ಬಿಟ್ಟು ಕೊಡು. ಅಷ್ಟಕ್ಕೆ ಮುಗಿಯುವುದಿಲ್ಲ. ಮತ್ತೆ ನೀನೊಬ್ಬನೇ ಅಲ್ಲ, ನಿನ್ನ ಪಡೆ ಅರ್ಥಾತ್ ಈ ನಿನ್ನ ತಂಡದಲ್ಲಿ ನಮ್ಮ ಸೇನೆ ಎಷ್ಟು ಜನ ಇದ್ದೀರಿ? ನಮ್ಮ ಸೇನೆಯಲ್ಲಿ ಬಹಳಷ್ಟು ಮಂದಿ ಇದ್ದೇವೆ. ಎಲ್ಲ ಬನ್ನಿ, ನಮ್ಮ ಜೊತೆ ಬನ್ನಿ. ನಿಮ್ಮ ಜೊತೆ ಬಂದ್ರೆ ನಿಮ್ಮನ್ನು ನಾವು ಒಡೆಗೂಡುತ್ತೇವೆ. ನಿಮಗೊಂದು ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ. ಇಲ್ಲಿ ಅಶ್ವಮೇಧ ಎನ್ನುವಂತಹ ಮಹಾಕೃತವನ್ನು ಕೈಗೊಂಡು ಈ ರೀತಿಯಾಗಿ ಪೂಜಿಸಲ್ಪಟ್ಟಂತಹ ಕುದುರೆಯ ಬೆಂಗಾವಲಿಗೆ ಬಂದವರು ನಾವು. ಹಾಗೆ ನೀನು ಸೇವಾ ಕೈಂಕರ್ಯಕ್ಕೆ ನಮ್ಮ ಸೇನೆಯಿಂದ ಕೂಡಿಕೊಂಡೆ ಅಂತಾದರೆ ನಿನಗೆ ಯೋಗ್ಯವಾದಂತಹ ಅವಕಾಶ ಎನ್ನುವುದು ಕಲ್ಪಿತವಾಗುತ್ತದೆ. ನಿನ್ನ ಸೇನೆಗೆ ನಾವು ಬರಬೇಕು. ಇಲ್ಲಿಯೇ ಮಾತನಾಡಿದ ಹಾಗೆ ಮುಂದೆ ನಿನ್ನ ಅಶ್ವಪ್ರಯಾಣ ಮಾಡಿದಾಗ ಅಲ್ಲಿಯ ಅರಸು ಮಕ್ಕಳು ಬಂಧಿಸಿದಾಗ ಇದೇ ಮಾತನ್ನು ನಾವು ಅವರಿಗೆ ಹೇಳಬೇಕಲ್ಲ. ಆಗ ನಿನ್ನ ಹಾಗೆ ಅವರು ಉತ್ತರ ಕೊಟ್ಟರೆ ನಾವೇ ಆಗ ಹೇಳಿ ಎಲ್ಲ ಕೊನೆ ದಿವಸ ಇತ್ಯರ್ಥ ಮಾಡ್ತೇವೆ, ಈಗ ಬನ್ನಿ ಅಂತ. ನಿನಗೆ ಯಾಕಾಗ ಬಂತು ನಿನ್ನ ಕೊನೆಯ ದಿವಸಕ್ಕೆ ಖಂಡಿತ ಆಗಬಾರದು. ಯಾಕೆಂದ್ರೆ ಈ ಸೇನಾ ನೇತಾರ ನಾನು ಕ್ರತುವನ್ನ ಕೈಗೊಂಡವ ನನ್ನಣ್ಣ ಧರ್ಮರಾಯ. ಸೇನಾಧಿಪತಿ ನೀನಲ್ವ? ಅಲ್ಲಪ್ಪ,
ಸೇನಾಧಿಪತಿ ಅಲ್ಲದೆ ಇದ್ರು ಅಣ್ಣನ ಕಾರ್ಯಕ್ಕೆ ಸೇವಾರೂಪವಾಗಿ ಬಂದಿರುವವ ಅರ್ಜುನ. ಹಾಗಾಗಿ ಈ ಕಾರ್ಯಕ್ಕೆ ಸಮರ್ಥ ನಾನೇ ಎನ್ನುವುದು ನಮ್ಮ ಅಣ್ಣನ ನಿರ್ಣಯ. ಈಗ ನಿನ್ನ ಸೇನಾಧಿಪತಿ ಸಮರ್ಥ ಅಲ್ಲ, ಸಮರ್ಥನಿದ್ದಾನೆ. ಆ ಸಮರ್ಥ ಸೇನಾಧಿಪತಿ ಪ್ರದ್ಯುಮ್ನನ್ನ ಸೋಲಿಸಿದ್ದೆ. ಹೌದಪ್ಪ, ಮತ್ತೆ ಅರ್ಜುನನನ್ನು ಸೋಲಿಸ್ಲಿಲ್ವಲ್ಲ? ಅಲ್ಲಿ ಯುದ್ಧ ಆಗ್ಬೇಕಷ್ಟೇ ಅಲ್ಲ. ನೀನೊಂದು ಯೋಚನೆ ಮಾಡಿ. ಹೇಳು. ಪ್ರದ್ಯುಮ್ನ ಕೇವಲ ಸೇನಾಪತಿ, ನಾವು ಸೇನಾ ನೇತಾರ. ಇಲ್ಲಿ ಏನೇ ಇತ್ಯರ್ಥ ಆಗುವುದಿದ್ರು, ಏನೇ ಮಾತುಕತೆ ಕೊನೆ ಹಂತಕ್ಕೆ ಬರುವುದಿದ್ರು, ನಾವು ಬರಬೇಕು ಅಂದ್ರೆ ಅವರಲ್ಲೆಲ್ಲ ಮಾತಾಡಿದ ಆಗುವ ವಿಷಯ ಅಲ್ಲ. ಬಹುಶಃ ಅವರು ಸೋತರಂತ ಗೊತ್ತಾಗಿ ಪ್ರಥಮ ಕಳಿಸಿದ್ದೆ. ಖಂಡಿತ ಹಾಗಲ್ಲ. ಮತ್ತೆ ಇಲ್ಲಿಯವರೆಗೆ ಗೆದ್ದಿರುವಂತವರ ಗೆಲುವನ್ನ ಕಂಡು ಸಂತೋಷದಿಂದ ಇಲ್ಲಿಯೂ ಗೆಲ್ತಾರೆ ಎನ್ನುವುದಾಗಿ ನಾನು ಅವರನ್ನು ಕಳುಹಿಸಿದ್ದೆ. ಏನು ಮಾಡೋಣ, ನಿನ್ನ ಕೈ ಮೇಲಾಯಿತು. ಕೆಲವು ದಿವಸ ಹಾಗೆ ನಾವು ಯಾರ ಕೈ ಕೆಳಗಾಗಬೇಕು ಅಂತ ಭಾವಿಸಿರ್ತೇವೋ ಅವ್ರ ಕೈಯೇ ಮೇಲಾಗ್ತದೆ. ಆಗಿದೆ ಇಲ್ಲೇ ಆಗೋದು ಇವತ್ತು ಪ್ರಥಮ. ನಿನ್ನೆ ಎದುರಿಗೂ ಆಗಲಿಲ್ಲ, ಇನ್ನು ಆಗ್ಬೇಕು. ಆಗಬೇಕು ಅಂತಾದ್ರೆ ನಾನು ಕೈ ಸೋಲ್ಬೇಕಲ್ಲ. ಹಾಗಾಗಿ ನೀನು ಅದನ್ನೆಲ್ಲ ಮಾಡುವುದು ಬೇಡ. ನೀನು ಹುಡುಗನಾದದ್ರಿಂದ ಇನ್ನೂ ಕೆಲವು ವರ್ಷ ಇರಬೇಕು, ಇನ್ನೂ ನೀನು ಬೆಳಿಬೇಕು. 10 ವರ್ಷ ಇದಕ್ಕಿಂತ ವಯಸ್ಸು. ಈಗ ನಾನು ನಿನ್ನನ್ನು ಬದುಕಬೇಕು ಅಂತ ಹೇಳುವುದರ್ಥ ನನಗೆ ಸಾಯುವ ವಯಸ್ಸಾಗಿದೆ. ಈಗ ನಾನು ಹುಡುಗರು ಬದುಕಬೇಕು ಅಂತಾದ್ರೆ ನಿನಗೆ ಬದುಕುವ ಮನಸ್ಸಿಲ್ವ ಕೇಳು. ಅದರ ಅರ್ಥ ಹಾಗೆ. ಯುದ್ಧ ಆದ್ರೆ ನೀನು ಸತ್ತರೆ ಬಂದ್ಬೇಡ. ಯುದ್ಧ ಕ್ಷೇತ್ರದ ಅನುಭವ ನಾನು ಮೊದಲೇ ಹೇಳಿದ್ದೆ. ಹಲವು ವಿರೋಧಿಗಳನ್ನು ವಿರೋಧಿಸಿ ಪಡೆದ ಜಯ ಅರ್ಜುನನ ಅಗಾಧವಾದ ಅನುಭವದ ಎದುರುಗಡೆಯಲ್ಲಿ ನಿನ್ನಂತ ಹುಡುಗರೆಲ್ಲ ಇಷ್ಟು ಬೇಗ ಮುಗಿಸ್ಕೊಂಡು ಹೋಗುವುದು ಬೇಡ, ಒಂದು 4 ವರ್ಷ ಇರಲಿ ಎನ್ನುವ ಆಶೆ. ಕೆಲವರಲ್ಲಿ ಸೋತದ್ದು ಉಂಟಲ್ಲ, ಇರಬಹುದು. ಸೋತದ್ದೆಲ್ಲ ದೊಡ್ಡ ವಿಷಯ ಬೇಡ ಅಂತ ಹೇಳಿದ್ರೆ ನೀನು ಹೇಳಿದ್ರೆ ಆಗುದಿಲ್ಲ. ಯಾಕೆ? ಅಶ್ವತ್ಥನಾಗಿ ಹೋಗುದು, ಇಲ್ಲಿಗೆ ಬಂದ ಅಶ್ವನ ನಾವು ಬಂಧಿಸುವುದು. ನಾವು ನೀನು ಬೇಡ ಅಂತ ಅಶ್ವ ಬಿಡಬೇಕು, ಬಿಟ್ಟರೆ ನಿನಗೆ ನಮ್ಮನ್ನು ಬೇಡ ಅಂತ ಹೇಳಲಿಕ್ಕೆ ಎದುರಿಗೆ ನಾನು ದೊಡ್ಡ ಇದ್ದಾಗ ನಮ್ಮ ಜನರನ್ನು ಕಳುಹಿಸಬಹುದು. ಅವರೆಲ್ಲ ನೀವು ಒಬ್ಬರೇ ಉಳ್ಳದಲ್ಲ. ಅದರಿಂದಲೇ ಹೇಳಿದ್ದು, ಅವರನ್ನೆಲ್ಲ ಸೋಲಿಸಿದ ನಿನ್ನ ಪರಾಕ್ರಮವನ್ನ ಕಂಡು ಮೆಚ್ಚಿಯೇ ನಾನು ಇಲ್ಲಿಗೆ ಬಂದದ್ದು. ಒಂದು 4 ನೀತಿಯ ಮಾತನ್ನು ಹೇಳಿ ನಿನ್ನ ಭವಿಷ್ಯದನ್ನು ರೂಪಿಸಬೇಕು ಎಂಬ ಉದ್ದೇಶ. ಇದಿಷ್ಟು ಸಾಧ್ಯವಾಗ್ತದೆ ಅಂತಾದ್ರೆ ನೀನು ನಮ್ಮಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಲೇಬೇಕು. ನೀನಾಗೆ ಒಪ್ಪಿ ಬಂದೆ ಅಂತಾದ್ರೆ ನಿನಗೆ ಖಂಡಿತ ಇಲ್ಲಿ ಅವಕಾಶ ಲಭ್ಯ ಇದೆ. ಆದ್ರೆ ಒಂದು ಎಚ್ಚರಿಕೆ ಏನು? ನಿನ್ನನ್ನು ಹಾಗೆ ನಾವು ಸ್ವೀಕಾರ ಮಾಡುವುದನ್ನ ಸೇರಿಸಿಕೊಳ್ಳುವುದೇ ಧನವನ್ನ ಕೊಡಬೇಕು. ಬೇಡಿಕೆ ನಿಜ ಕಡೆಯಲ್ಲಿ ಎಲ್ಲಿ ಆದ್ರೆ ನಾವು ಧನವನ್ನ ಪಡೆದು ಹೋಗಿ ಸೇರಿಕೊಳ್ಳುವುದು. ನಮ್ಮಲ್ಲಿ ಹಾಗಲ್ಲ, ಸೇರಿಕೊಳ್ಳುವವರೇ ನಮಗೆ ಕೊಟ್ಟು ಮನೆಗೆ ಅವ್ರಿಗೆ ಕೊಡುವಾಗ ಅವ್ರು ಕೊಟ್ಟದ್ದೇ ಕೊಡುವುದು. ಯಾಕೆ ಕೇಳಿ, ನಾವು ಇನ್ನೊಂದು ಕಡೆಯಲ್ಲಿ ಪಡೆದು ಸೇರುವುದು ನಮ್ಮ ಸಮಸ್ಯೆಗೆ ತಾಪತ್ರಯ. ನಾವೇ ಪಡೆದು ಸೇರಿಸಿಕೊಳ್ಳುವುದು ಮೊದಲೇ ನಮ್ಮ ಕುರಿತಾಗಿ ಗೌರವ ಭಾವದಿಂದಲೇ ಬಂದು ಸೇರಿಕೊಳ್ಳಬೇಕು. ಕಾಣಿಕೆ ಗೌರವ ಕಾಣಿಕೆ ನಮಗಿಷ್ಟೇ ಕೊಡಬೇಕು, ಇಂತಿಷ್ಟು ಕೊಟ್ಟರೆ ಮಾತ್ರ ನಿಮ್ಮನ್ನು ಸೇರಿಸಿಕೊಳ್ತೇವೆ. ಈ ನಿಬಂಧನೆ ಇವತ್ತು ಇಲ್ಲಲ್ಲ, ಯಾವತ್ತೂ ಇಲ್ಲ. ಯಾವತ್ತೂ ಯಾಕಿಲ್ಲ? ನಿಮ್ಮೊಟ್ಟಿಗೆ ಎಷ್ಟು ಸಾಧ್ಯ ಆಗ್ತದೆ? ಈ ವರ್ಷದ ಎಲ್ಲಾ ಖರ್ಚುಗಳ ನಿಮ್ಗೆ ಎಷ್ಟು ಸಾಧ್ಯ? ನಿನ್ನನ್ನ ಒಡಗೂಡ್ತೇವೆ. ಮೂಡಲಲ್ಲದೆ ನಿನ್ನ ರೂಢಿಯ ಪಠಾನೆಲ್ಲೋ ದ್ರವ್ಯವ
ಮಾತ್ರ ನಿನ್ನನ್ನು ಏನಂತ ಕರೆಯಲಿ? ಏನು ಮೂಢನೆಂದರೆ ಹೇಳ್ತೀಯ? ಇಲ್ಲವೇ ಇಲ್ಲ. ರೂಢಿಯ ಭಟನೆಂದು ಆಡುತ್ತಿ ಹಾಡು ಕೆಲರು. ಹಾಗಂತ ಇವತ್ತಾಡಿದ ಮಾತು ಮಾಡುವ ಕೃತಿ ಮೂಢತನದ ಹಾಗಾಯ್ತು. ನಿಂತಾಗಿದೆಯಾ? ಹಾಗೆ ಇಲ್ಲ. ಅಶ್ವ ಬಿಡು, ಕಣವನ್ನ ಕೊಡು ಎನ್ನುವಾಗ ಹೇಳ್ತಾ ಇದೆಯಾ? ಇದು ಶಾಸ್ತ್ರೀಯ ಉಡುಗೆಯಲ್ಲಿ ಸಲ್ಲ. ಮತ್ತೆ ಯಾಕೆ? ದಾನವಾಗಿ ಪಡೆಯುವ, ದಾನವಾಗಿ ಬೇಡುವ ಅಧಿಕಾರಿಗಳಿಗೂ ಬ್ರಾಹ್ಮಣರಿಗೆ. ಹಾಗಾಗಿ ಒಂದು ಕೆಲಸ ಮಾಡು, ಈ ಶಾಸ್ತ್ರೀಯ ಉಡುಗೆಯಿಂದ ಬೇಡ, ನಮ್ಮ ಅಪ್ಪನಿಗೆ ಸಭೆ ಸೇರಿಸೋದಕ್ಕೆ ಹೇಳ್ತೇನೆ. ಆ ಸಭೆಗೆ ವಿಜಯನಾಗಿ ಬಾ. ಬ್ರಾಹ್ಮಣರ ವೇಷ ಹೊಸತಲ್ಲ ನಿನಗೆ. ಗಿರಿವಜಾ ಪಟ್ಟಣಕ್ಕೆ 3 ಬ್ರಾಹ್ಮಣರಾಗಿ ಹೋದವರಂತೆ ಅದೇ ಬ್ರಾಹ್ಮಣ ವೇಷದಿಂದ ನಮ್ಮಪ್ಪ ಹಂಸಧ್ವಜ ಭೂಪತಿಗಳ ಸಮ್ಮುಖದಲ್ಲಿ ನೀವು ನಿಂತರೆ ಕತ್ತಿದಶ್ವ ಸತ್ವಾತಿಶಯದಿಂದ ಹಾಗೆ ಮದ್ರತವನೀ ತೆರೆದು ಎಸೆವರಂ ಪಾತಾಳ ಭೂತಳದ ಪಟು ಭಟರ ಭ್ರಾತದುಳ್ ಕಾಳಿ ಪಾತಾಳ ಸುಧನಿಲಯ ಭೂತಳದ ಪಟು ಬಂಡರ ವ್ರಾತದೋ ಕಾಣೆ ನಿನ್ನೋ ನೀ ತರಳನ ಕಟ ನೀ ತರಳನ ಕಟ ಬರಿದೇತ ಕಳಿದ ಬೇ ನಿನ್ನ ತಾತನ ಬರಬೇಳು ಬರಗೇಳು ಕಾದಿಸುವರಲ್ಲ ನಮ್ಮೀ ದುರಂಗಮ ಬಿಡು ನಮ್ಮೀ ದುರಂಗಮ ಬಿಡು ತಾತು ಕೆಡಬೇಡೆಂತಲಾದ ನಮ್ಮರ ನಿಂತನು ಇಲ್ಲೆಲ್ಲ ಸಾಧ್ಯ ಮಗು ನಿನ್ನ ಮುಖ ನೋಡಿದಾಗ ಭಯ ಆಗ್ತದೆ ಅಂತಲ್ಲ, ನಾನು ಭಾವ ಪರವಶತೆಗೆ ಒಳಗಾಗ್ತಾ ಇದ್ದೇನೆ. ಎಳೆಯವನಾದಂತಹ ನಿನ್ನನ್ನು ಕೊಲ್ಲುವುದರ ಮೂಲಕವಾಗಿ ಯಾಕೆ ಒಬ್ಬ ವೀರಾಧಿವೀರನನ್ನು ಕಳೆದುಕೊಳ್ಳಬೇಕು ಈ ಪುಣ್ಯ ಭೂಮಿ? ಹಾಗಾಗಿ ನಿನ್ನನ್ನು ನಾನು ಖಾತಿಸುವುದಿಲ್ಲ. ನಿನ್ನ ಅಪ್ಪನನ್ನ ಕರೆಸೋ ಜಯ ಕೇಳೋ ಕೇಳು ನಿನ್ನಲಿ ಹಲವರಿದ್ದಣದೇನೋ ಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಲಲಿತ ಸಾರಥ್ಯಗಳಿಲ್ಲದೆ ಸಮರ ಮಧ್ಯದೊಳು ಕ್ರಮಿಸೂತನಿಂದಲೇ ಗೆಲುವುದೇ ನೀ ಮರಳೆಲ್ಲ ಬರಿದನದ ನಿರು ನಡೆ ಹಸ್ತಿನಾವತಿಗೆ ಮುಖಗೆ ನೆಟ್ಟ